ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ಪುರ ನರ ಭರತ್ ಪ್ರೀತಿ ಮೈ ಗಾಯಿ, ಮತಿ ಅನುರೂಪ ಅನೂಪ ಸುಹಾಯಿ. अब प्रभु चरित सुनहु अति पावन, करत जे बन सुर नर मुनि भावन. एक बार चुनी कुसुम सुहाये, निज कर भूषण राम बनाये. सीतहि पहिराये प्रभु सादर, बैठे फटिक सिला पर सुंदर. सुरपति सुत धरी बायस बेशा, सठ चाहत रघुपति बल देखा. जिमि पिपीलिका सागर थाहा, महामंदमति पावन चाहा. सीता चरण चोंच हति भागा, मूढ़ मंदमति कारण कागा. चला रुधिर रघुनायक जाना, सींक ಧನುಷ್ ಸಾಯಕ ಸಂಧಾನ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಅಂದ್ರೆ ಶಿವ ಹೇಳ್ತಾ ಇದ್ದಾನೆ, ಅಯೋಧ್ಯ ಜನರ ಭಕ್ತಿ ಪ್ರಪತ್ತಿಗಳನ್ನ, ಅಂದ್ರೆ ಅವರು ಮಾಡುವಂತ ರೀತಿ ಇದೆಯಲ್ಲ, ಅದನ್ನ ಭಕ್ತಿ ಭರಿತವಾದಂತಹ ಭರತನ ಪ್ರೇಮ ಅನುರಾಗವನ್ನ ನಾನು ಯಥಾಮತಿಯಾಗಿ ಹಾಡಿದ್ದೀನಿ. ಅಂದ್ರೆ ಅಯೋಧ್ಯ ಜನಗಳು ಅವ್ರಿಗೆ ಆ ರಾಮನಲ್ಲಿದ್ದಂತಹ ಭಕ್ತಿ, ಆಮೇಲೆ ಭರತನಿಗಿದ್ದಂತಹ ರಾಮನ ಪ್ರೇಮ ಇದೆಯಲ್ಲ, ಅದನ್ನ ನಾನು ಎಷ್ಟು ನನಗೆ ಗೊತ್ತಾಯ್ತೋ ಅಷ್ಟರ ಮಟ್ಟಿಗೆ ಹಾಡಿದ್ದೀನಿ. ನೋಡಿ, ಇಲ್ಲಿ ಶಿವ ಸ್ವಯಂ ಹೇಳ್ತಾ ಇದ್ದಾನೆ, ನನಗೂ ಕೂಡ ಅದನ್ನು ಹೊಗಳೋದಕ್ಕಾಗೋದಿಲ್ಲ, ಹೇಳೋದಕ್ಕಾಗೋದಿಲ್ಲ, ಆದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹಾಡಿದ್ದೀನಿ ಅಂತಂದ್ಬಿಟ್ಟು ಹೇಳಿ, ದೇವತೆಗಳು, ಮುನಿಗಳು, ಮನುಷ್ಯರು ಯಾವಾಗಲೂ ಸಂತೋಷ ಪಡ್ತಾರೆ. ಯಾವುದರಿಂದ? ಆ ಶ್ರೀರಾಮಚಂದ್ರ ವನವಾಸ ಕಾಲದಲ್ಲಿ ಪ್ರದರ್ಶನ ಮಾಡಿದ್ನಲ್ಲ ಆ ಪವಿತ್ರ ಲೀಲಾ ವಿಲಾಸಗಳನ್ನು ಕೇಳೋದ್ರಿಂದ ಇವರೆಲ್ಲ ಸಂತೋಷ ಪಡ್ತಾರಲ್ಲ, ಅಂಥ ಲೀಲಾ ವಿಲಾಸಗಳನ್ನು ನೀನು ಕೇಳುವಂಥವಳಾಗು. ಅಂದರೆ ಈಗ ನಾನು ಆ ರಾಮ ಕಾಡಲ್ಲಿ ಏನು ಎಲ್ಲ ಲೀಲೆಗಳನ್ನು ನಡೆಸಿದ್ನೋ ಅದರ ಬಗ್ಗೆ ನಾನು ಹೇಳ್ತೀನಿ, ನೀನು ಕೇಳು ಅಂತಂದ್ಬಿಟ್ಟು ಇಲ್ಲಿ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಒಂದು ಸರಿ ಶ್ರೀರಾಮಚಂದ್ರ ಸುಂದರವಾದಂತಹ ಹೂಗಳನ್ನು ಆರಿಸ್ಕೊಂಡು ತಗೊಂಡು ಬಂದು ತನ್ನ ಕೈಯಿಂದಾನೇ ಬೇರೆ ಬೇರೆ ರೀತಿಯ ಪುಷ್ಪಭೂಷಣಗಳನ್ನು, ಅಂದರೆ ಆ ಹೂವಿನಿಂದಾನೇ ಕತ್ತಿಗೆ ಹಾಕೋದಕ್ಕೆ, ಕಿವಿಗೆ ಮತ್ತು ಸೊಂಟಕ್ಕೆ ಮತ್ತು ತಲೆಗೆ ಮುಡಿಸೋದಕ್ಕೆ, ಈ ರೀತಿ ಬೇರೆ ಬೇರೆ ರೀತಿಯ ಭೂಷಣಗಳನ್ನು, ಆಭರಣಗಳನ್ನೆಲ್ಲ ಅವನು ಸಿದ್ಧಗೊಳಿಸ್ತಾನೆ, ಅಂದರೆ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಸೀತಾದೇವಿ ಒಂದು ಸ್ಫಟಿಕ ಶಿಲೆಯ ಮೇಲೆ ಕೂತ್ಕೊಂಡಿರ್ತಾಳೆ. ರಾಮ ಏನು ಮಾಡ್ತಾನೆ, ತಾನೇ ಹೂಗಳನ್ನು ತಂದು ಆಭರಣಗಳನ್ನೆಲ್ಲ ಮಾಡಿ ಅದನ್ನು ಗೌರವದಿಂದ ಸೀತಾದೇವಿಗೆ ತೊಡಿಸ್ತಾನೆ. ಆ ಸಮಯದಲ್ಲಿ ಏನಾಯಿತು, ದೇವೇಂದ್ರನ ಮಗ ಇರ್ತಾನಲ್ಲ, ಅವನು ಮಂದ ಬುದ್ಧಿ ಇರುವಂಥವನು, ಅವನ ಹೆಸರೇನು ಜಯಂತ ಅಂತಂದ್ಬಿಟ್ಟು, ಅವನೇನು ಮಾಡ್ತಾನೆ, ಕಾಗೆಯ ರೂಪವನ್ನು ಧರಿಸ್ಕೊಂಡು ಶ್ರೀ ರಘುನಾಥನ ಸತ್ವ ಪರೀಕ್ಷೆ ಮಾಡಬೇಕು ಅಂತ ಹೊರಡ್ತಾನೆ. ಈಗ ನೋಡಿ, ಭಗವಂತನಿಗೆ ಪರೀಕ್ಷೆ ಮಾಡಕ್ಕೆ ಹೊರಡ್ತಾ ಇದ್ದಾನೆ ಅಂತಂದರೆ ಅವನು ಎಂಥ ಮೂಢ ಇರ್ಬೋದು. ಯಾಕಂದರೆ ದೇವತೆಯ ಮಗ ಆಗಿ ಅವನಿಗಷ್ಟು ಬುದ್ಧಿ ಇಲ್ಲ ಅಂತಂದರೆ ಇನ್ನೇನು ಹೇಳಬೇಕು. ಅವನು ದೇವರನ್ನ ಸತ್ವ ಪರೀಕ್ಷೆ ಮಾಡಬೇಕು ನಾನು ಅಂತ ಹೋಗ್ತಾ ಇದ್ದಾನೆ. ಅವನ ಆ ಒಂದು ಪ್ರಯತ್ನ ಹೇಗಿತ್ತಪ್ಪ ಅಂತಂದರೆ, ಒಂದು ಸಣ್ಣ ಇರುವೆ ಹೋಗ್ಬಿಟ್ಟು ಸಮುದ್ರದ ಆಳ ನೋಡಕ್ಕೆ ಹೋಗ್ತೀನಿ ಅಂತ ಅಂದರೆ ಹೇಗಿರುತ್ತೋ ಹಾಗಾಗುತ್ತೆ. ಆ ಮೂಢ ಮಂದಬುದ್ಧಿಯ ಕಾರಣದಿಂದ ಕಾಗೆ ಆಗ್ತಾನೆ. ಅಂದರೆ ಕಾಗೆಯ ರೂಪವನ್ನು ಧರಿಸಿ ಅವನು ಅಲ್ಲಿ ಏನೋ ಒಂದು ಟೆಸ್ಟ್ ಮಾಡಬೇಕು ಅಂತ ಹೋಗ್ತಾನೆ. ಆ ಜಯಂತ ಏನು ಮಾಡ್ತಾನೆ, ಸೀತೆಯ ಕಾಲನ್ನು ಕುಕ್ಕಿ ಹೊರಟೋಗ್ತಾನೆ. ಈಗ ನೋಡಿ, ಅವನು ಈ ರೀತಿ ಮಾಡಬೇಕು ಅನ್ನೋದೇನಿದೆ, ಆದರೆ ಬುದ್ಧಿ ಸರಿಯಿಲ್ಲ, ಅವನದು ಮಂದ ಬುದ್ಧಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಅವನೇನು ಮಾಡ್ದ, ಕಾಗೆ ವೇಷ ಧರಿಸ್ಕೊಂಡ. ಸೀತೆ ಕೂತ್ಕೊಂಡಿದ್ಲಲ್ವ, ರಾಮ ಅವಳಿಗೆ ಅಲಂಕಾರವನ್ನು ಮಾಡ್ತಿದ್ನಲ್ಲ, ಆ ಸೀತೆಯ ಕಾಲನ್ನು ಹೋಗಿ ಕುಟುಕ್ಬಿಟ್ಟು ಹೊರಟೋಗ್ತಾನೆ. ಆ ಕೊಕ್ಕಿನಿಂದ ತಿವಿದಂಥ ಆ ಗಾಯದಿಂದ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ಅದನ್ನು ನೋಡಿದಂತಹ ಶ್ರೀರಾಮ ವಸ್ತುಸ್ಥಿತಿಯನ್ನು ತಿಳ್ಕೊಳ್ತಾನೆ. ಅಂದರೆ ಇದು ಏನಾಯಿತು ಅನ್ನೋದು ಅವನು ಗೊತ್ತಾಗುತ್ತೆ. ಅವನು ಸರ್ವಾಂತರ್ಯಾಮಿ, ಅವನಿಂದ ಏನಾದರೂ ಮುಚ್ಚಿಡೋದಕ್ಕಾಗತ್ತಾ? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಅವನಿಗೆ ಎಲ್ಲನೂ ಕಾಣಿಸ್ಬಿಡುತ್ತಲ್ವಾ. ಅದಕ್ಕೋಸ್ಕರ ಎಲ್ಲವೂ ಗೊತ್ತಾಗ್ಬಿಡುತ್ತಲ್ವಾ. ಅದೇ ರೀತಿ ಇಲ್ಲಿ ಏನಾಯಿತು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಒಂದು ದರ್ಬೆಯನ್ನು ಅಭಿಮಂತ್ರಿಸಿ ಆ ಕಾಗೆ ಮೇಲೆ ಬಿಟ್ಬಿಡ್ತಾನೆ. ನೋಡಿ, ಭಗವಂತ ಏನು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಈಗ
ಒಂದು ಬ್ರಹ್ಮಾಸ್ತ್ರವನ್ನ ಬಿಡಬೇಕು ಅಂತ ಅವನು ಡಿಸೈಡ್ ಮಾಡ್ಕೊಳ್ತಾನೆ. ಆದರೆ ಅದಕ್ಕೆ ಬಿಲ್ಲು ಬಾಣನೇ ಬೇಕಾಗಿಲ್ಲ. ಒಂದೇ ಒಂದು ಚಿಕ್ಕ ದರ್ಬೆಯನ್ನು ತಗೊಂಡು ಬ್ರಹ್ಮಾಸ್ತ್ರವನ್ನು ಬಿಡೋದಕ್ಕೆ ಏನು ಮಂತ್ರ ಉಚ್ಚಾರಣೆ ಮಾಡ್ಬೇಕು ಆ ರೀತಿ ಅವನು ಅದನ್ನು ಅಭಿಮಂತ್ರಿಸಿ ಆ ದರ್ಬೆಯನ್ನು ಆ ಕಾಗೆ ಮೇಲೆ ಚೂ ಬಿಡ್ತಾನೆ. ಯಾಕೆ ಬರಬೇಕಾಗಿತ್ತು ಇವನು? ಕಾಗೆ ರೂಪವನ್ನು ಯಾಕೆ ಧರಿಸ್ಕೋಬೇಕಾಗಿತ್ತು? ಮತ್ತು ಸೀತೆಯ ಕಾಲಿಗೆ ಯಾಕೆ ಕುಟುಕಬೇಕಾಗಿತ್ತು? ಈಗ ಸೀತೆಗೆ ನೋವಾದರೆ ಮೊದಲೇ ಅವಳು ರಾಜಕುಮಾರಿಯಾಗಿದ್ದಂಥವಳು, ಈಗ ಮದುವೆ ಆದಮೇಲೆ ತಕ್ಷಣ ಈಗ ಕಾಡಿಗೆ ಹೊರಟು ಬಂದಿದ್ದಾಳೆ. ಅಂತ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರುವಂಥವಳು ಅರಮನೆಯಲ್ಲಿ ಇರಬೇಕಾಗಿತ್ತು. ಆದರೆ ಈಗ ಕಲ್ಲು ಮುಳ್ಳು ಅಂದೇ ಅಂಥ ಕಡೆ ಎಲ್ಲ ನಡ್ಕೊಂಡು ಕಾಡಲ್ಲಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬರ್ತಾ ಇದ್ದಾಳೆ ಅಂತ ಅವನು ಆದಷ್ಟು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಿರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಇವನು ಅವಳಿಗೆ ತೊಂದರೆ ಕೊಟ್ಟು ಅವಳ ಕಾಲಲ್ಲಿ ರಕ್ತ ಬರೋ ಥರ ಕುಕ್ಬಿಟ್ಟು ಹೋಗಿರೋದಕ್ಕೆ ರಾಮನಿಗೆ ಅವನ ಮೇಲೆ ಕೋಪ ಬಂದೇನು ಮಾಡ್ತಾನೆ, ದರ್ಬೆಯನ್ನು ಬಿಡ್ತಾನೆ. ನನ್ನ ಸೀತೆಗೆ ನೋವು ಮಾಡಿದಾನಲ್ಲ ಅಂತಂದ್ಬಿಟ್ಟು ಮುಂದೆ ಏನಾಗುತ್ತೆ, ಆ ದರ್ಬೆ ಏನು ಮಾಡುತ್ತೆ ಅಥವಾ ಆ ಕತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.